ಹಾಯ್ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಸರ್, ಅಪ್ಪು ಸಿನಿಮಾ, ಅಪ್ಪು ಸರ್ ಅವರ ಮೊದಲ ಸಿನಿಮಾ ಈಗ ಅವರ 50ನೇ ಹುಟ್ಟುಹಬ್ಬಕ್ಕೆ ರಿಲೀಸ್ ಆಗ್ತಾ ಇದೆ. ಯಾಕಂದರೆ ಎಲ್ಲ ಒಂದು ಚಿತ್ರತಂಡ ಆಗಿರ್ಬೋದು, ಏನು ಡೈರೆಕ್ಷನ್ ಆಗಿರ್ಬೋದು, ಏನು ಮ್ಯೂಸಿಕಲ್ ಆಗಿರ್ಬೋದು, ಎಲ್ಲರೂ ನೋಡಿದಾಗ ಪ್ರತಿಯೊಬ್ಬರ ಪಾತ್ರನೂ ಅಷ್ಟೇ ಇರುತ್ತೆ. ಅದರಲ್ಲಿ ನಿಮ್ಮ ಪಾತ್ರ ತುಂಬ ಹೆಚ್ಚಾಗಿರ್ತಕ್ಕಂಥದ್ದು ಆ ಸಿನಿಮಾಕ್ಕೆ. ಅಪ್ಪು ಸಿನಿಮಾ ಅಂದ ತಕ್ಷಣ ಎಷ್ಟು ನಿಮಗೆ ಸ್ಪೆಷಲ್ ಆಗುತ್ತೆ ಸರ್? ಅಪ್ಪು ಚಿತ್ರ ಅದು ಆ್ಯಕ್ಚುಲಿ ಅಪ್ಪು ಅವರ ಮೊದಲ ಚಿತ್ರ. ನನಗೆ ಅವಕಾಶ ಬಂದಿದ್ದು ಅಂದ್ಕೊಳ್ಳದೆ ಅದು ಆ್ಯಕ್ಚುಲಿ ಒಂದು ಖುಷಿ ವಿಚಾರ. ಯಾಕೆಂದರೆ ನಾನು ನಿಜವಾಗಿ ಅಂದ್ಕೊಂಡಿಲ್ಲ. ನನಗೆ ಹೊಸಬ ಥಿಂಗ್ ಬೆಂಗಳೂರಿಗೆ ಶಿಫ್ಟಾಗಿ ಒಂದು ವರ್ಷ ಆಗಿತ್ತು ಅಷ್ಟೇ. ಒಂದು 7-8 ಪಿಕ್ಚರ್ ಆಗಿತ್ತು ಆ ಟೈಮಲ್ಲಿ. ಸೊ ಬಿಗ್ ಆಪರ್ಚುನಿಟಿ ಅಂತ ಹೇಳ್ಬೇಕು. ಯಾಕೆಂದರೆ ದೊಡ್ಡ ಕಂಪನಿ ಪೂರ್ಣಿಮಾ ಎಂಟರ್ಪ್ರೈಸಸ್, ಅವ್ರದ್ದು ಪ್ರೊಡಕ್ಷನ್ನು ಆ್ಯಂಡ್ ರಾಜ್ಕುಮಾರ್ ಅವರ ಮಗ ಲಾಂಚ್ ಅಂತ ಡೆಫಿನೆಟಾಗಿ ಈಗ ಶಿವಣ್ಣಂದು 86ಗೆ ಹೆಂಗೆ ಆನಂದ್ ಬಂತ, ಸೊ ಅದೇ ಥರ ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ. ಆಕಾಶಲ್ಲಿ ರೆಕಾರ್ಡ್ ಮಾಡಿದ್ವಿ. ಅವ್ರದ್ದು ಆಕಾಶ ಆಡಿಯೋನೇ ರೈಟ್ಸ್ ತಗೊಂಡಿದ್ದು. ಒಂದಷ್ಟು ಡೆಫಿನೆಟಾಗಿ ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ ನನಗೆ ಕೊಟ್ಟು ಬಂದಿದ್ದು. ಐ ಥಿಂಕ್ ಚೆನ್ನಾಗಿ ಯೂಸ್ ಮಾಡಿದೆ ಅಂತ ಅನಿಸುತ್ತೆ. ಲೈಕ್ ನೀವು ಆಲ್ರೆಡಿ ಆ ಟೈಮಲ್ಲೇ ಲೈಕ್ ಆ ಥರ ಮಾಡ್ತಾ ಬಂದಿದ್ರಿ. ಸಡನ್ ಆಗಿ ಇಂಥ ದೊಡ್ಡ ಒಂದು ಎಂಟರ್ಪ್ರೈಸಸ್ ಅಲ್ಲಿ ನಿಮಗೆ ಅವಕಾಶ ಸಿಗುತ್ತಂತ ಅನ್ಕೊಂಡಿದ್ರೆ, ಮತ್ತೆ ಈ ಅವಕಾಶ ಹೇಗೆ ನಿಮಗೆ ತಲುಪಿದೆ ಸರ್ ನಿಮ್ಮ ಕಡೆ? ಇದು ಆ್ಯಕ್ಚುಲಿ ನನಗೆ ಚೆನ್ನ ಅವರು ಫೋನ್ ಮಾಡಿದರು ಮೀಟ್ ಆಗಬೇಕು ಅಂತ. ಸೊ ಕರೆದ್ರು ಆಫೀಸ್. ಫಸ್ಟ್ ರಾಘಣ್ಣ ಮಾತಾಡಿದ್ದು. ಸೊ ಇಲ್ಲೇ ಆಫೀಸಲ್ಲಿ ಅವ್ರದ್ದು ವಜ್ರೇಶ್ವರಿ ಆಫೀಸ್ ಇತ್ತು, ಆಫೀಸಿಗೆ ಕರೆದು ಮಾತಾಡಿದ್ದು. ಸೊ ವಿ ಹ್ಯಾಡ್ ಎ ಡಿಸ್ಕಷನ್. ಫಸ್ಟ್ ಡಿಸ್ಕಷನ್ ಆಗಿ ಅಲ್ಲಿ ಡೇಟ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು. ಸೊ ಆ ಡೇಟ್ಸಿಗೆ ಸ್ಟಿಲ್ ರಿಮೆಂಬರ್ ನವಂಬರ್ 5th ರೆಕಾರ್ಡಿಂಗ್ ಅಂತ ಮಾಡಿದ್ದು. ಐ ಥಿಂಕ್ ನಾವು ಡಿಸೆಂಬರಿಗೆ ಹೋದ್ವಿ. ನವಂಬರ್ ಲಾಸ್ಟ್ ವೀಕೆ ಡಿಸೆಂಬರ್ಗೆ ನಾವು ರೆಕಾರ್ಡಿಂಗ್ ಹೋದ್ವಿ. ಬೆಸ್ಟು ಇದ್ದಿದ್ದು ಅಣ್ಣವ್ರ ಜೊತೆ ಕಂಪೋಸ್ ಮಾಡಿದ್ದು. ಅಣ್ಣವ್ರ ಜೊತೆ ಕೂತಿದ್ರು. ಸೊ ಅವ್ರ ಮನೆಯಲ್ಲೇ ಕಂಪೋಸಿಂಗ್. ಸೊ ಆ್ಯಕ್ಚುಲಿ ಯಾರು ಇರ್ತಿರಲಿಲ್ಲ, ಅವರು ನಾನು ಅಪರೂಪ ವರ್ಧನ ಬರ್ತಿದ್ರು, ಒಂದ್ಸೇ ನಮ್ಮ ಅಪ್ಪು ಬರ್ತಾಯಿದ್ರು, ರಾಘಣ್ಣ ವಿಸಿಟು, ಅಪರೂಪಕ್ಕೆ ಶಿವಣ್ಣ ಊಟಕ್ಕೆ ಬರ್ತಾಯಿದ್ರು. ಆಗ ಶಿವಣ್ಣ ನನ್ನ ಫ್ರೆಂಡ್ ಆಗಿದ್ರು. ಸೊ ನನ್ನ ಪ್ರಶ್ನೆ ಏನಂದ್ರೆ, ರಾಜ್ಕುಮಾರ್ ಸರ್ ಅವರು ಭಾವಗೀತೆ ಆಗಿರ್ಬೋದು, ಮತ್ತೆ ಇದಾಗಿರೋದು ಆ ತರ ಒಂದು ಅಭ್ಯಾಸದಲ್ಲಿ ಆಡ್ಕೊಂಡು ಸಿಂಗಿಂಗ್ ಮಾಡ್ಕೊಂತ ಬಂದವರು. ಅವರಿಗೆ ಒಂದು ಮಾಸ್ ಟಚ್ ಕೊಟ್ಟಿದ್ದು ನೀವು, ಲೈಕ್ ಒಂದು ಆ ಸಾಂಗ್ ಮೂಲಕ. ಎಷ್ಟು ಒಂದು ಟಫ್ ಅನಿಸ್ತು, ಏನು ಅವ್ರು ಯಾವ ರೀತಿ ಒಪ್ಕೊಂಡ್ರು, ಲೈಕ್ ಒಂದು ನೆನಪು ಸರ್? ನನಗೆ ಒಂದು ಭಯ ಇತ್ತು. ಅಂದರೆ ಕಾರಣ ನಾನು ಹೊಸಬಾಗಿದ್ದರಿಂದ ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಸಾಂಗ್ಸ್ ನಂದು ಯೂಶ್ವಲಿ ನಮ್ಮ ರೆಗ್ಯುಲರ್ ರಾಗ ಬೇಸ್ಡು ಆ ಥರ ಅಂತ ಇರಲಿಲ್ಲ. ಸ್ವಲ್ಪ ಅಪ್ಬಿಟ್ಟು ಯಂಗಾಗಿತ್ತು. ಒಪ್ಕೋತಾರೋ ಅನ್ನೋ ಒಂದು ಭಯ ಇತ್ತು. ಬಟ್ ಆ್ಯಕ್ಚುಲಿ ಮಾಡ್ತಾ ಅವ್ರಿಗೆ ಅರ್ಥ ಆಯಿತು. ಇಟ್ ವಾಸ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಒಂದು ಚಿತ್ರ ಆದಮೇಲೆ ಆ್ಯಕ್ಚುಲಿ ನಾನು ಅವ್ರ ಫ್ಯಾಮಿಲಿ ಮೆಂಬರ್ ಆದೆ. ಸೊ ಫಸ್ಟಿದ್ದು ಅಫ್ಕೋರ್ಸ್ ಸ್ವಲ್ಪ ನಾನು ಅಪ್ಪು ಅವ್ರನ್ನ ಬೆಳೆಸ್ಕೊತಾ ಇದ್ದೆ. ಅಂದರೆ ಸ್ವಲ್ಪ ಡೌಟ್ ಆದ ತಕ್ಷಣ ಅಪ್ಪು ಅವ್ರನ್ನ ಕರೆಯೋದು, ಹೆಂಗೆ ಇದನ್ನು ತೋರಿಸೋಣ, ಹೆಂಗೆ ಅನಿಸುತ್ತೆ ನಿಮಗೆ ಅಂತ. ಸೊ ಹೀಸ್ ಟು ಸೇ ನೋ ಪ್ರಾಬ್ಲಮ್, ಮಾಡೋಣ. ಆಮೇಲೆ ಅಣ್ಣವರು ವರ್ಧಣ್ಣ ಇಬ್ಬರು ಇರ್ತಿದ್ರು ಫಾರ್ ದ ಲಿರಿಕ್ ಆ್ಯಂಡ್ ಸಾಂಗ್ ಜಜ್ಮೆಂಟಿಗೆ. ದೇ ವರ್ ವೆರಿ ಗ್ರೇಟ್. ಆ ಸಾಂಗು ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು, ಒಂಥರ ಮೋಟಿವೇಶನ್ ಅಲ್ಲಿ ಎಲ್ಲರೂ ಇವಾಗಲೂ ಅದನ್ನು ಯೂಸ್ ಮಾಡ್ಕೊಡ್ತಾರೆ ಸಾಂಗ್ ನ. ಆ ಲಿರಿಕಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಸಾಂಗ್. ಯಾವುದು ಹೇಳಿ? ಲೈಕ್ ತಾಲಿಬಾನ್ ಅವರು ಉಪೇಂದ್ರ ಸರ್ ಮಾಡಿದ್ರು, ಅದಾದ್ಮೇಲೆ ಅಣ್ಣವ್ರು ಹಾಡಿದ ಸಾಂಗು. ಎರಡು ಹಾಡಾಡಿದ್ದಾರೆ. ಒಂದು ಆ ದೇವರ ಹಾಡಿದ್ದು, ಇನ್ನೊಂದು ಪಣವಿಡು ಲಿರಿಕ್ ಯಾವ್ದು ಮಾಡಿದ್ರು ಸರ್? ಆ ದೇವರ ಹಾಡಿದ್ದು ಕಲ್ಯಾಣ್ ಬರ್ದಿದ್ದು. ಪಣವಿಡುವುದು ಕಲ್ಯಾಣ್ ಕಾಣುತ್ತೆ. ನನಗೆ ಪಣವಿಡು ನೆನಪಿಲ್ಲ. ಜಾಲಿಗೂ ಹಂಸಲೇಖ, ತಾಲಿಬಾನ್ ಉಪೇಂದ್ರ ಅವ್ರು ಬರೆದಿರೋದು. ಈಗ ಪಣವಿಡುನ ರಾಜ್ಕುಮಾರ್ ಸರ್ ಹಾಡಬೇಕು ಅಂತ ಲೈಕ್ ಇದು ಯೋಚನೆ ಬಂದಿದೆ ಸರ್? ಅಲ್ಲ, ಆ ದೇವರ ರಾಜ್ಕುಮಾರ್ ಹಾಡೋದು ಫಿಕ್ಸ್ ಆಗಿತ್ತು. ಪಣವಿಡು ನನಗೆ ಸ್ವಲ್ಪ ಇದಿತ್ತು. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಹಾಡಿದ್ರಿಂದ ಯಾರು ಹಾಡೋದು ಅಂತ. ಯಾಕೆಂದರೆ ಒಂದು ಪುನೀತ್ ಅವರಕ್ಕೆ ಒಂದು ಪುನೀತ್ ಅವರು ಹಾಡಿದೆ, ಇನ್ನೊಂದು ಉದಿತ್ ನಾರಾಯಣ ಹಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಯಾರನ್ನು ಹಾಡೋದು? ಯಾಕಂದರೆ ಹೆಚ್ಚಾಗಿ ಬ್ಯಾಕ್ಗ್ರೌಂಡು ಈ ಪ್ಯಾಟರ್ನ್ ಹಾಡು ಅಣ್ಣವ್ರು ಹಾಡ್ತಾಯಿದ್ರು. ಇದು ರಾಕ್ ಸಾಂಗ್ ಆಗಿದ್ದರಿಂದ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಅಣ್ಣವ್ರ ಸಾಂಗ್ ಕೇಳಿದ ತಕ್ಷಣ ಈ ಥರ ನಾನು ಹಾಡಿಲ್ಲ, ಹಾಡ್ತೀನಿ ಅಂದರು. ಒಂದು
ಜೋಶಲ್ಲಿದ್ದರು, ಆ ಎನರ್ಜಿ ಇತ್ತು ಅವ್ರ ಹತ್ರ. ಲೈಕ್ ಇನ್ನೊಂದೇನಂದ್ರೆ ಮೊದಲ ಆಗ್ತಾನೆ ನೀವು ಫೀಲ್ಡ್ ಎಂಟ್ರಿ ಕೊಟ್ಟಿದ್ರಿ. ಲೈಕ್ ಸಂಭಾವನೆ ವಿಚಾರಕ್ಕೆ ಬಂದಾಗ ಯಾವ ರೀತಿ ಮಾತುಕತೆ ಇತ್ತು ಅಂತ, ಲೈಕ್ ಯಾಕಂದ್ರೆ ನೀವು ಬಿಗಿನರ್ ಆಗಿದ್ದ, ಲೈಕ್ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಏನಿತ್ತು ಅವಾಗ, ಅದು ಕೂಡ ದೊಡ್ಡ ಎಂಟರ್ಪ್ರೈಸಸ್ ಜೊತೆ ಯಾವ ರೀತಿ ಸಂಭಾವನೆ? ಇಲ್ಲ, ನಾನು ಬಂದಿದ್ದು ದುಡ್ಡಿಗೋಸ್ಕರ ಬಂದಿದ್ದಲ್ಲ ಇಂಡಸ್ಟ್ರಿಗೆ. ನಾನು ಫ್ರ್ಯಾಂಕ್ಲಿ ಹೇಳ್ಬೇಕಂದ್ರೆ ನನಗೆ ಸಿನಿಮಾದಲ್ಲಿ ಬಂದಿರೋ ಸಂಬಂಧ ನಾನು ಒಂದು ತಿಂಗಳಲ್ಲಿ ಇಲ್ಲದ್ರೂ ನಾನು ದುಡಿತಾ ಇದ್ದೆ ಊರಲ್ಲಿ. ನಾನು ಬಂದಿರೋದು ಇಲ್ಲಿ ಏನೋ ಒಂದು ಸಾಧನೆ ಮಾಡಬೇಕಂತ ಬಂದಿದ್ದು, ಇದು ದುಡ್ಡು ಮಾಡೋಕ್ಕೆ ಬಂದಿಲ್ಲ. ನನಗೆ ಆ್ಯಕ್ಚುಲಿ ಸಂಭಾವನೆ ಅಂತ ನಾನು ಯೋಚನೆನೂ ಮಾಡಿಲ್ಲ. ಅದೇ ಹೇಳ್ತಾ ಇದ್ದೆ ಮೊನ್ನೆ, ಫಸ್ಟ್ ಪಿಕ್ಚರ್ ಸಂಭಾವನೆ ಎಷ್ಟು ನಾನು ಏನು ತಗೊಂಡಿಲ್ಲ, 1 ವರ್ಷ ಕೆಲಸ ಮಾಡಿದ್ದೀನಿ. ಅದು ದುಡ್ಡಿಗೆ ಅಂತ ಮಾಡಿದ್ದಲ್ಲ, ಬಟ್ ಒಂದು ಖುಷಿ ಸಿಗ್ತಾಯಿತ್ತು. ಆ ಖುಷಿ ಇವತ್ತಿಗೂ ಆ ಖುಷಿ ಅನುಭವಿಸ್ತಾ ಇದ್ದೀನಿ. ಲೈಕ್ ಆ ಒಂದು ಮೂವಿ ಅಪ್ಪು ಅವರ ಮೊದಲನೇ ಸಿನಿಮಾ ಕೂಡ ಹೌದು, ಅಷ್ಟೆಲ್ಲ ಕ್ರೇಜಿನೂ ಫಸ್ಟೇ ಇತ್ತು. ಲೈಕ್ ಏನೋ ಶೂಟಿಂಗ್ ಸ್ಟಾರ್ಟ್ ಆದ ತಕ್ಷಣ ತುಂಬಾ ಕ್ರೇಜ್ ಇತ್ತು. ಬಟ್ ಅದು ಅಲ್ಲಿವರೆಗೂ ವರ್ಷ ಎಷ್ಟು 366 ದಿವಸ ಏನು ಸಕ್ಸಸ್ ಹಿಟ್ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರ? ಇದು ಒಂದು ಪಿಕ್ಚರ್ ಮಾಡೋ ಚೆನ್ನಾಗಿದೆ ಅಂತ ಗೊತ್ತಿರುತ್ತೆ, ಇಷ್ಟು ಓಡಿತ್ತಂತ ಯಾರು ಹೇಳೋಕ್ಕಾಗಲ್ಲ. ಸೊ ಇದು ಪಿಕ್ಚರ್ ಒಂದು ಗೊತ್ತಿತ್ತು. ಬೇರೆ ಪಿಕ್ಚರಿಗೆ ಕಂಪೇರ್ ಮಾಡಿದರೆ ಅಪ್ಪು ನಾನು ತುಂಬ ಕಾನ್ಫಿಡೆನ್ಸ್ ಇತ್ತು. ಒಂದು 100 days ಶುವರ್ ಅಂತ ಕಾನ್ಫಿಡೆಂಟ್ ಇತ್ತು, ಮಾಡುವಾಗಲೇ ಕಾನ್ಫಿಡೆನ್ಸ್ ಇತ್ತು. ಯಾಕೆಂದರೆ ಆ ಕ್ಯಾರೆಕ್ಟ್ರು ಒಂಥರ, ನಾನು ಹೇಳೋದು ಅದಕ್ಕೆ ಕ್ರೆಡಿಟ್ ಡೆಫಿನೆಟಾಗಿ ಡೈರೆಕ್ಟ್ರಿಗೆ ಹೋಗಬೇಕು. ತುಂಬ ವಿಚಿತ್ರ ಕ್ಯಾರೆಕ್ಟ್ರು. ಅವನೇ ಹೈಪ್ ಕೊಡೋದು. ಅಪ್ಪು ಅವ್ರು ಬರ್ತಾಯಿದ್ದಾರೆ, ಅಪ್ಪು ಅವ್ರು ನಿಮ್ಮನ್ನು ಲವ್ ಮಾಡ್ತಾಯಿದ್ದಾರೆ, ಅಪ್ಪು ಅವ್ರು. ಸೊ ಒಂದು ಅಪ್ಪು ಅವ್ರ ಹೆಸರು, ಅವ್ರ ಒರಿಜಿನಲ್ ಹೆಸರು ಹೇಳ್ತಾ ಇರೋದು ಅಪ್ಪು ಅವರು ಅಂತ ಹೇಳಿ ಅವರಿಗೆ ಅವರು ಹೈಪ್ ಕೊಡ್ತಾ ಇರೋದು. ಇನ್ನೊಬ್ಬ ಹೇಳೋದಲ್ಲ. ಯಾವತ್ತೂ ಇನ್ನೊಬ್ಬ ಕಾಮಿಡಿಯನ್ ಪಕ್ಕದಲ್ಲಿರ್ತಾನೆ, ಅವನು ಯೂಶ್ವಲಿ ಹೀರೋ ಹೈಪ್ ಮಾಡ್ತಾ ಇರೋದು. ಇದರಲ್ಲಿ ಹೀರೋನೇ ಹೇಳೋದು ಒಂದು ಡಿಫ್ರೆಂಟ್ ಆಗಿತ್ತು. ಆಮೇಲೆ ಅಫ್ಕೋರ್ಸ್ ಡೈಲಾಗ್ಸು MS ರಮೇಶ್ ಬರೆದಿರೋದು ಅಮೇಝಿಂಗ್ ಡೈಲಾಗ್ಸು, ಮ್ಯಾಸಿವ್ ಆಗಿತ್ತು. ಆಮೇಲೆ ಡೈಲಾಗ್ಸ್ ಅಷ್ಟೇ ಒಂದು ರೀಡಿಂಗಲ್ಲಿ ಓಕೆ ಆಗಿತ್ತು. ಯೂಶ್ವಲಿ ತುಂಬ ಕರೆಕ್ಷನ್ ಬರುತ್ತೆ ಅಣ್ಣವ್ರ ಕಂಪ್ನಿಯಲ್ಲಿ. ಬಟ್ ಇದರಲ್ಲಿ ಹೆಂಗಾಗಿತ್ತು ಅಂದರೆ ಒನ್ ಡೇಯಲ್ಲಿ ಕಂಪ್ಲೀಟ್ ಟೋಟಲ್ ಸ್ಕ್ರಿಪ್ಟ್ ವರ್ಕ್ ಮುಗಿದೋಗಿದೆ. ಒಮ್ಮೆ ರೀಡಿಂಗ್ ಕೊಟ್ಟರು, 1-2-3 ಪುಟ್ ಕರೆಕ್ಷನ್ಸು, ಆವತ್ತೇ ಎವ್ರಿಥಿಂಗ್ ಪುನಃ ಮತ್ತೆ ತಗೊಂಡೋಗಿ ಬರೋದು ಯಾವುದೂ ಇರಲಿಲ್ಲ. ಸೊ ಮ್ಯಾಸಿ ಡೈಲಾಗ್ಸು, ಕ್ಯಾರೆಕ್ಟರ್ ಸ್ಟ್ರಾಂಗ್ ಆಗಿತ್ತು. ಅಫ್ಕೋರ್ಸ್ ಸಾಂಗು, ಫೈಟ್ಸು ಅಲ್ಟಿಮೇಟ್ ಆಗಿತ್ತು. ರಾಮ್ ಶೆಟ್ಟಿ ಫೈಟ್ ಮಾಡಿದ್ದು. ಲೈಕ್ ಆ ಒಂದು ಸಿನಿಮಾ ಸೆಲೆಬ್ರೇಷನ್ ತುಂಬಾ ಅದ್ದೂರಿಯಾಗಿ ನಡೀತು ಅವಾಗಿನ ಇದರಲ್ಲಿ. ಆ ಒಂದು ಸೆಲೆಬ್ರೇಷನ್ ಏನೋ ನೆನಪಿದೆ ಸರ್ ನಿಮಗೆ? ಸ್ಪೆಷಲ್ ಮೂಮೆಂಟ್, ಲೈಕ್ 100 days ಸೆಲೆಬ್ರೇಷನ್ ಇತ್ತು, ರಜನಿಕಾಂತ್ ಸರ್. ಹೌದು, ಚೌಡಯ್ಯದಲ್ಲಿ ನಡೆದಿರೋದು. ಸೊ ನಾವು ಹೋಗಿದ್ದೆ. ಆ್ಯಕ್ಚುಲಿ ನಮಗೆಲ್ಲ ಶೀಲ್ಡು ಇವತ್ತಿಗಿದೆ. ಆಮೇಲೆ ಇನ್ನೊಂದು ಕೇಳಬೇಕು, ಅದು ನಿಮಗೆ ಹೌದು, ಬಟ್ ರಾಜ್ಕುಮಾರ್ ಸಂಸ್ಥೆಯಿಂದ ಲೈಕ್ ಏನಾದ್ರು ಈ ತರ ಸಿನಿಮಾಗಳು ಹಿಟ್ ಆದ್ರೆ ಆ ಒಂದು ತುಂಬಾ ಒಂದು ದೊಡ್ಡ ಕುಟುಂಬ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಲೈಕ್ ಬೆಳೆಸ್ತಾರೆ ಮತ್ತು ಕಲಾವಿದರಿಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಆ ಒಂದು ಮೆಮೊರೀಸ್ ಕೆಲವರು ಹೇಳ್ತಿರ್ತಾರೆ, ಅವ್ರು ಯಾವ್ದಾದ್ರು ಸಿನಿಮಾ ಹಿಟ್ ಆದ್ರೆ ಆ ಬೆಳ್ಳಿ ಲೋಟ ಅದು ಇನ್ನೂ ಇದೆ ನಂತರ ಇದೆ ಅವ್ರದ್ದು. ಅಂದರೆ ಆಗ ರೆಕಗ್ನಿಷನ್ ಅಂತ ಇರ್ತಿತ್ತು. ಒಂದು ಫಂಕ್ಷನ್ ಮಾಡಿ, ಇಲ್ಲದ್ರೆ ಏನಾಗುತ್ತೆ ಅಂದರೆ 100 days ಮುಗಿದಿರುತ್ತೆ, ಪ್ರೊಡ್ಯೂಸರ್ ಏನಾಗುತ್ತೆ ಅದು ದುಡ್ಡಾಗಿರುತ್ತೆ. ಇನ್ನು ನಾನೇನು ಮತ್ತೆ ಖರ್ಚು ಮಾಡಬೇಕು, ಇನ್ನು ಮುಗೀತು, ಅದು ಪಿಕ್ಚರ್ದು ಹೈಪು ಮುಗೀತು, ಇನ್ನೇನು ನಾನು ಓಡಿಸಿದ್ದೆ ದೊಡ್ಡ ವಿಷಯ ಸಾಕು ಅಂತ ಇರುತ್ತೆ. ಬಟ್ ಇಲ್ಲಿ ಹಂಗಲ್ಲ. ಮಾಡಿ ಪಬ್ಲಿಸಿಟಿ ಅಥವಾ ಕೆಲವರು ಇರ್ತಾರೆ, ಮಾಡಿ ಪ್ರೆಸ್ನವ್ರನ್ನ ಮಾತ್ರ ಕರೆದು ಒಂದು ಫಂಕ್ಷನ್ ಮಾಡೋದು. ಬಟ್ ಇದರಲ್ಲಿ ಏನಂದರೆ ಸಣ್ಣ ಟೆಕ್ನಿಷಿಯನ್ಸ್ ಹಿಡಿದು ಎಲ್ಲರನ್ನು ಕರೆದು ಅವ್ರ ನೆನಪಿಗೆ ಅಂತ ಬೆಳ್ಳಿಲೋಟ ಅದು ಕೊಡೋ ಒಂದು ಪದ್ಧತಿ ಇತ್ತು. ಅದು ಮಾಡ್ತಾಯಿದ್ರು ಮುಂಚೆ. ಇಲ್ಲ, ದಟ್ಸ್ ಯಾಕಂದರೆ ನಾನು ಇದು ರಿಲೀಸ್ ಆಗೋ ಅಷ್ಟರಲ್ಲಿ ಎಲ್ಲ ಫ್ರೆಂಡ್ಸು, ರಾಘಣ್ಣ, ಶಿವಣ್ಣ, ಅಪ್ಪು ವೆರ್ ಕ್ಲೋಸ್ ಬಡ್ಡೀಸು. ಆಮೇಲೆ ಅಫ್ಕೋರ್ಸ್ ನಾನು ಮನೆ ಮೆಂಬರ್ ಆಗಿದ್ದೆ ಆ ಟೈಮಲ್ಲಿ. ತುಂಬ ನಾನು ವೀಕೆಂಡ್ಸಲ್ಲಿ ನಾನು ಅವ್ರ ಮನೇಲಿ ಇರ್ತಿದ್ದೆ. ಒಂಥರ ಫ್ಯಾಮಿಲಿ ಥರ ಇತ್ತು. ಆಗ ಇಟ್ ಈಸ್ ನಮ್ಮದೇ ಫಂಕ್ಷನ್ ಅಂತ, ನಮಗೇನು ಯಾವುದೋ ಬೇರೆ ಪ್ರೊಡಕ್ಷನ್ ಅವರು ಫಂಕ್ಷನ್ ಮಾಡ್ತಾರೆ ಅನ್ನಿಸ್ತಾ ಇರಲಿಲ್ಲ. ನಮ್ಮದೇ ಫಂಕ್ಷನು. ಸೊ ಹೌದು. ಆಮೇಲೆ ರಜನಿ ಸರ್ ಇದ್ದರು, ಮೊಮೆಂಟೋಸ್ ಎಲ್ಲ ಅವರೇ ಕೊಟ್ಟಿದ್ದು. ಸೊ ಅದು ಇಟ್ಸ್ ಎ ಮೆಮರಿ. ಯಾವತ್ತು 100 days ಅಂತ ಕೂಡಲೇ ಒಂದು ಸಕ್ಸಸ್ ಮೀಟ್ ಎಲ್ರಿಗೂ ಮೆಮರಿ ಇರುತ್ತೆ. ಸರ್ ಆಗಿನ ಇದರಲ್ಲಿ 100 days ಓಡಿದಂಥ ಚಿತ್ರಕ್ಕೆ ನೀವು ಮ್ಯೂಸಿಕಲಿ ಒಂದು ಹಿಟ್ ಕೊಟ್ರಿ. ಅದಾದ್ಮೇಲೆ ನಿಮಗೆ ಸಿನಿಮಾಗಳಲ್ಲಿ ಆಫರ್ ಜಾಸ್ತಿ ಆಯ್ತಾ, ಅಥವಾ ಆ ಸಕ್ಸಸ್ ಯಾವ ರೀತಿ ನಿಮಗೆ ನಿಮ್ಮ ಕೆರಿಯರಿಗೆ ಇಂಪ್ಯಾಕ್ಟ್ ಆಯ್ತು ಸರ್? ಇಲ್ಲ, ನನಗೆ ಏನಕ್ಕೂ ಗೊತ್ತಿಲ್ಲ. ಆ ಟೈಮಲ್ಲಿ ಮುಟ್ಟಿದೆಲ್ಲ ಚಿನ್ನ ಇತ್ತು ಅಂತ ಅನ್ಸುತ್ತೆ. ಇದ್ರ ಜೊತೆಗೆ ಇನ್ನು ನಿನಗಾಗಿ ಜೊತೆಗೆ ರಿಲೀಸ್ ಆಗಿದ್ದು 2 ಕರಿಯಾ ಇದರ ಬೆನ್ನಿಗೆ ಮಾಡಿದ್ದು. ಇದು ರೆಕಾರ್ಡಿಂಗ್ ಮಾಡಿ ಬೆನ್ನಿಗೆ ಕರಿಯಾ ಮಾಡಿದ್ದು. ಅದು ನಡೀತಾ ಇತ್ತು ಇದು ನವೆಂಬರ್ ರೆಕಾರ್ಡ್ ಆದರೆ ಡಿಸೆಂಬರ್ ಶುರು ಮಾಡಿದ್ದು ರೆಕಾರ್ಡಿಂಗ್. ಅದು ಯಾವ ಥರ ಇಂಪ್ಯಾಕ್ಟ್ ಆಯ್ತು ಸರ್ ಕೆರಿಯರಿಗೆ ಅಂತ?
ಇಲ್ಲ ಕರಿ ಏನಾಗಿತ್ತು ಅಂದರೆ ಇನಿಷಿಯಲಿ ಅದು ರಿಲೀಸ್ ಆಗಿತ್ತು, ಬಟ್ ಆ ಹಾಡುಗಳು ಪಕ್ವಾಗಿರಲಿಲ್ಲ ಕಾಣುತ್ತೆ. ಪಿಕ್ಚರು ಫಸ್ಟ್ ರಿಲೀಸಲ್ಲಿ ಕರಿಯ ಚಿತ್ರ ಓಡಿಲ್ಲ, ಎಲ್ಲ ಥಿಯೇಟ್ರಿಂದ ಹೊರಡೆ ಬಂತು. 6 ತಿಂಗಳು ಬಿಟ್ಟು ಬೈ ದ ಟೈಮ್ ಸಾಂಗ್ಸ್ ಮೇಜರ್ ಆಯಿತು, 6 ತಿಂಗಳು ಬಿಟ್ಟು ಮತ್ತೆ ರಿಲೀಸ್ ಮಾಡಿದರು. ಯಾರೋ ಬೇರೆಯವ್ರು ಇಕ್ಬಾಲ್ ಅಂತ ಯಾರೋ ರಿಲೀಸ್ ಮಾಡಿದರು. ಆ ಸೆಕೆಂಡ್ ರಿಲೀಸ್ಗೆ ಎಲ್ಲ ಸೆಂಟರ್ಸ್ 100 ಇದೆ, ಎಲ್ಲ ಸೆಂಟರ್ಸ್, ಆಲ್ ಸೆಂಟರ್ಸ್ 100% ಸೆಂಟರ್ಸ್ 100 ಡೇಸ್ ಹೋಗಿದೆ. ಅದು ಸ್ವಲ್ಪ ಲೇಟ್ ಹಿಟ್ಟಾಗಿದ್ದು. ಬಟ್ ಅಪ್ಪುದು ಅಫ್ಕೋರ್ಸ್ ಇನ್ಸ್ಟೆಂಟ್ ಹಿಟ್ ಅದು ಅಪ್ಪು ಅವ್ರದ್ದು ಪಿಕ್ಚರ್. ಬಟ್ ಆ ಟೈಮಲ್ಲಿ ನಂದು ಅಂದರೆ ನಾನು ಹೇಳಿದೆ ಅಲ್ಲ, ನಿನಗಾಗಿ ಮತ್ತು ಇದು ಎರಡು ಸೈಮಲ್ಟೇನಿಯಸ್ ಸಿಲ್ವರ್ ಜುಬ್ಲಿ ಹೋಗ್ತಾಯಿತ್ತು. ಸೊ ಐ ಥಿಂಕ್ ಐ ವಾಸ್ ಲಕ್ಕಿ ಅಲ್ಲ, ಕಂಟಿನ್ಯೂಸ್ ಫಿಲ್ಮ್ಸು. ಹಾಂ, ಆ ಟೈಮ್ ಏನೋ ಗೊತ್ತಿಲ್ಲ, ಅದು ಟೈಮ್ ಅನಿಸುತ್ತೆ. ಹಾಂ, ಜಾಸ್ತಿ ಮಾಡಿದೆಲ್ಲ ಆಲ್ಮೋಸ್ಟ್ ಅದೇ. ಈಗ ಸಾಧಾರಣ ನೋಡಿದ್ರೆ ಒಂದು 50% 100 ಡೇಸ್ ಹೋಗಿದೆ ಪಿಕ್ಚರ್ಗಳು. ನಿಮ್ಮ ಹಾಗೂ ಇವಾಗಲೂ ಅಪ್ಪು ಅವರು ಇರೋದಿಲ್ಲ ಅಂತ ಎಲ್ಲರಿಗೂ ಯಾರು ಕೂಡ ಅನ್ನಲ್ಲ, ಬಟ್ ನಿಮ್ಮ ಒಂದು ಅವರ ಒಂದು ಲೈಕ್ ಬಾಂಡಿಂಗು ಎಲ್ಲರಿಗೂ ಗೊತ್ತೇ ಇರೋದು, ತುಂಬಾ ಅವಿನಾಭಾವ ಸಂಬಂಧ. ಒಂದು ಮರೆಯಕ್ಕಾಗದೇ ಇರೋ ಮೂಮೆಂಟ್ ಅಂತ ಹೇಳೋದಾದ್ರೆ ಅಪ್ಪು ಸರ್ ನಿಮ್ದು? ಇಲ್ಲ, ನಾವು ತುಂಬ ಕ್ಯಾಶುವಲ್ ಟ್ರಿಪ್ಸ್ ಮಾಡಿದ್ವಿ. ಕ್ಯಾಶುವಲ್, ಈಗ ಯಾವುದೋ ಫಂಕ್ಷನಿಗೆ ಹೋಗೋದಾಗಲಿ, ಇದೇ ಪ್ಲೆಂಟಿ. ಅಂದರೆ ಅವ್ರು ತುಂಬ ಹ್ಯೂಮರ್ ಸೆನ್ಸ್ ಇದೆ. ಆಮೇಲೆ ಜೊತೆಯಲ್ಲಿ ಒಂದಷ್ಟು ಜನ ಬರ್ತಾಯಿದ್ರು. ಸೊ ಇಟ್ ವಾಸ್ ಕಂಟಿನ್ಯೂಸ್ ಲಾಫಿಂಗ್ ಆ್ಯಂಡ್ ಮೇಕಿಂಗ್ ಫನ್. ಅವ್ರು ಆ್ಯಕ್ಚುಲಿ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ಕೂತಿದ್ದು ನೋಡೇ ಇಲ್ಲ. ಫಿಲ್ಮ್ ಡಿಸ್ಕಷನ್ ಬರುವಾಗ ಮಾತ್ರ ಸೀರಿಯಸ್ ಆಗ್ತಾಯಿದ್ರು. ಅದು ಬಿಟ್ಟರೆ ಐ ವಾಸ್ ಫನ್ ಲವಿಂಗು, ಫುಡ್ ಟೇಸ್ಟ್ ಮಾಡೋದು. ಆದಮೇಲೆ ಏನು ನನಗೆ ಇಲ್ಲ, ನಾನು ವರ್ಕೌಟ್ ಮಾಡ್ತೀನಿ, ಇಷ್ಟು ತಿನ್ನೋದು ಅದೆಲ್ಲ ಇಲ್ಲ. ಇಷ್ಟು ಎಂಜಾಯ್ ಲೈಫ್. ಅಣ್ಣವ್ರು ಅಷ್ಟೇ, ಅಣ್ಣವ್ರು ಹಂಗೆ, ಇವರು ಹಂಗೆ, ಲಾಟ್ ಆಫ್ ಸಿಮಿಲಾರಿಟೀಸ್. ಈ ಥರ ಒಂದು ಮೆಮೊರೀಸ್ ಈಗ ಲೈಕ್ ರಿಲೀಸ್ ಆಗ್ತಾ ಇದೆ, ಈ ಥರ ಮೂಮೆಂಟ್ಸ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಂದು ದಿವಸ ನನ್ನ ಹೆಂಡತಿ ನನ್ನ ಮಗಳು ಎಲ್ಲ ಶಾಪಿಂಗ್ ಹೋಗಿದ್ರು, ಟಾಯ್ ಶಾಪಿಗೆ ಹೋದರು. ನನ್ನ ಮಗಳಿಗೆ ಸ್ಕೇಟ್ಸ್ ಬೇಕಂದು. ಸೊ ಸ್ಕೇಟ್ ಅಂದ ಕೂಡಲೇ ಯೂಶ್ವಲಿ ನನ್ನ ಹೆಂಡ್ತಿ ಇಲ್ಲ, ಸ್ಕೇಟಲ್ಲಿ ಅಪ್ಪಿತಪ್ಪಿ ಬಿದ್ದರೆ ಹುಡುಗಿರು ಮುಖಕ್ಕೆ ಏಟಾದರೆ ಅಂತ ಯೂಶ್ವಲಿ ಬೇಡ ಅಂತ. ಅವಳು ಬೇಕು ಅಂದಂತೆ, ಇವಳು ಬೇಡ ಅಂತ ಹೇಳಿ ಅಲ್ಲಿ ಅಪ್ಪು ಅವರು ಅವರ ಮಗಳನ್ನು ಕರ್ಕೊಂಡು ವಿದೌಟ್ ಸೆಕ್ಯೂರಿಟಿ ಬಂದಿದ್ದಂತೆ ಶಾಪಿಂಗಲ್ಲಿ. ಅವರು ಮಕ್ಕಳ ಜೊತೆ ಹಂಗೆ. ಆಮೇಲೆ ಆ ಹೈಪ್ ಎಲ್ಲ ಮೇಂಟೈನ್ ಮಾಡಲ್ಲ, ಯಾರಿಗೆ ಗೊತ್ತಾಗಲ್ಲ, ಹಂಗೆ ಸೈಲೆಂಟಾಗಿ ಹೋಗಿ ಬಂದಿದ್ದು. ಸೊ ಇವ್ರು ಪಲ್ಲವಿ ಹೇಳ್ತಾ ಇಲ್ಲ ನೋಡಿ, ಅವರು ಏನಿಲ್ಲದೆ ಅವರಿಬ್ಬರೇ ಬಂದಿದ್ರು, ಮಗಳನ್ನು ಇಟ್ಕೊಂಡು ಕರ್ಕೊಂಡು ಬಂದಿದ್ರು ಶಾಪ್ ಹೇಳೋದು. ಅರ್ಧ ಗಂಟೆಯಲ್ಲಿ ಒಂದು ಗಾಡಿಯಲ್ಲಿ ಸ್ಕೇಟ್ ಬಂತು ಮನೆಯಲ್ಲಿ. ಏನು ಮಗಳಿಗೆ ಸ್ಕೇಟ್ ಕಳಿಸ್ಕೊಟ್ಟಿದ್ದಾರೆ ಅಪ್ಪು. ಸೊ ದಟ್ಸ್ ಯಾ. ನಾವೆಂದ ಬೇಸಿಕಲಿ ಇಟ್ಸ್ ಬಿದ್ದರೆ ಏಟಾಗತ್ತೆ ಅಂತ ಜಾಸ್ತಿ ಸ್ಕೇಟ್ಸು ಇದಕ್ಕೆ ಬಿಟ್ಟಿಲ್ಲ ನಾವು. ಸೊ ನಾನು ಹೇಳೋದು ಹೆಂಗೆ ಅವ್ರ ಮಕ್ಕಳ ಜೊತೆ ಬೆರೀತಾರೆ ಅನ್ನೋದು ಜಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಈಗ ಲೈಕ್ ಸ್ಪೆಷಲ್ ಮೂಮೆಂಟ್ಸ್, ಈಗ ಜಸ್ಟ್ ಎಕ್ಸಾಂಪಲ್ ಅಂದ್ರೆ ಈ ತರ ಈಗ ರಿಲೀಸ್ ಆಗ್ತಾ ಇದೆ ಅಪ್ಪು ಸಿನಿಮಾ, ಈ ತರ ನಿಮ್ದವರು ಸಾಕಷ್ಟು ಮೆಮೊರೀಸ್ ಇದೆ. ಲೈಕ್ ನಿಮಗೇನಾದ್ರು ಈ ತರ ಮೂಮೆಂಟ್ಸ್ ಬಂದಾಗ ನೀವು ಒಬ್ರು ಕೂತು ಯೋಚನೆ ಮಾಡಿದ್ದು, ಲೈಕ್ ಅಪ್ಪು ಅವರು ಲೈಕ್ ಅವ್ರ ಮೆಮೊರೀಸ್ ಏನಾದ್ರು ನೆನಪಾಗ್ತಾ ಇರುತ್ತೆ ನಿಮಗೆ? ಇಲ್ಲ, ತುಂಬ ಕಳೆದಿದ್ದೀವಿ. ನಾನು ಹೇಳೋದು ಇದೇ ಮನೆಯಲ್ಲಿ ಸಿಕ್ಕಾಪಟ್ಟೆ ಸಲ ಇಲ್ಲಿ ಹಾಡಿದ್ದಾರೆ, ಇಲ್ಲಿ ಕೆಳಗೆ ಫ್ಲೋರಲ್ಲಿ ಹಾಡಿದ್ದಾರೆ. ಅಂದರೆ ಮೆನಿ ಟೈಮ್ಸ್ ಮನಿ ಒಕೇಶನ್ಸ್ ಬರ್ತದೆ. ಅಂದರೆ ಬೇಸಿಕಲಿ ಒಂದು ಹಿ ವಾಸ್ ದೇರ್ ಫಾರ್ ಮೀ. ನನ್ನ ಪ್ರತಿಯೊಂದು ಖುಷಿ ಆಗಲಿ ದುಃಖ ಆಗಲಿ ಯಾವುದಕ್ಕೂ ನಮ್ಮ ಜೊತೆ ಇದ್ದರು. ಹಿ ವಾಸ್ ನನ್ನ ಫ್ರೆಂಡ್ ಅಲ್ವಾ. ಸೊ ಇಟ್ ಈಸ್ ನನಗೆ ಅದೇ ನನ್ನ ಪ್ರೀವಿಯಸ್ ಡೇ ನನ್ನ ಹುಟ್ಟುಹಬ್ಬ ಹೇಳ್ಬೋದು ಸ್ಟಾರ್ಸ್ ಅಂದರೆ. ಬಟ್ ಏನು ಹೌದಾ, ಎಷ್ಟೊತ್ತು ನಾನು ಬರ್ತೀನಿ ಅಂತ. ಹಾಂ, ಇಲ್ಲ, ಇದ್ದಾರೆ ಅಷ್ಟೇ, ಅವ್ರು ಅಲ್ಲಿದ್ದಾರೆ, ನಾವು ಇಲ್ಲಿದ್ದೀವಿ ಅಂತ ಅಷ್ಟೇ. ನಿಮಗೆ ಆ ಒಂದು ಕ್ಷಣ ಲೈಕ್ ಅವರು ಇಲ್ಲ ಅಂದ ತಕ್ಷಣ ಲೈಕ್ ನಿಮಗೆ ಆ ಸದಸ್ಯ ಹೇಗೆ ತಲುಪುತ್ತೆ? ಇಲ್ಲ, ನಾನು ನಂಬಕ್ಕಾಗಿಲ್ಲ. ನಾನು ಕಣ್ಣಾರು ನೋಡೋ ತನಕ ನಂಬಕ್ಕಾಗಿಲ್ಲ. ನಾನು ಗಾಳಿ ಸುದ್ದಿ ಅಂದ್ಕೊಂಡೆ. ಆಮೇಲೆ ಪುನಃ ಸ್ವಲ್ಪ ಡೌಟ್ ಆದ ತಕ್ಷಣ ಎದ್ಕೊಂಡೋದು. ಅಷ್ಟರಿಗೆ ನಾನು ಆರಾಮಿದ್ದೆ, ಇಲ್ಲ ಚಾನ್ಸ್ ಇಲ್ಲ ಅಂತ. ಅದು ದಟ್ ವಾಸ್ ಶಾಟ್ರಿಂಗ್. ಅಂದರೆ ದ ಮೂಮೆಂಟ್ ಐ ವಾಂಟ್ ಟು ಫರ್ಗೆಟ್. ಸರ್, ನಮ್ಗೆ ಲೈಕ್ ಅಪ್ಪು ಸರಿಗೆ ಒಂದು ಸಾಂಗ್ ಡೆಡಿಕೇಟ್ ಲೈಕ್ ಮಾಡೋದಾದ್ರೆ ಯಾವ ಸಾಂಗ್ ಸರ್? ಒಂದೇ ಒಂದು ಸಾಂಗ್ ಅವರಿಗೋಸ್ಕರ, ಅದೇ ಅವರ ಹಾಡಿದ್ರು. ಅದೇ ಅವರಿಗೆ ಇಷ್ಟ ಆಗುವಂತ ಹಾಡು ಯಾವ್ದಾದ್ರು ಲೈಕ್ ನೀವು ಕಂಪೋಸ್ ಮಾಡಿರೋದು? ತರ ಒಂಥರ ಅವರು ತುಂಬ ಇಷ್ಟ ಅದು. ಓಕೆ ಸರ್, ಲೈಕ್ ಈಗ ರಿಲೀಸ್ ಆಗ್ತಾ ಇದೆ, ಅವ್ರ ಅಭಿಮಾನಿಗಳಿಗೆ ಒಂದು ಸಂದೇಶ ಮತ್ತೆ ಆ ಒಂದು ನೆನಪನ್ನ ಲೈಕ್ ರೀಕಾಲ್ ಮಾಡ್ಕೊಂಡು ಎಂಜಾಯ್ ಮಾಡಿ ಅಂತ.
ಈಗ ರಿಲೀಸ್ ಆಗ್ತಾಯಿದೆ ಅಪ್ಪು ಅವ್ರ 50ನೇ ಹುಟ್ಟಿದಬ್ಬ 24 ವರ್ಷ ಆಗುತ್ತೆ ರಿಲೀಸ್ ಆಗಿದ್ದು. ನಾನು ತುಂಬ ನೆನಪಿದೆ ಅವ್ರ ಫ್ಯಾಮ್ಲಿ ಜೊತೆ ಈ ಚಿತ್ರನ ಥಿಯೇಟ್ರಲ್ಲಿ ಜೊತೆಗೆ ನೋಡಿದ್ವಿ. ಆ ದಿವಸ ಒಂದು 4-5 ಥಿಯೇಟ್ರಿಗೆ ನಾವು ಜೊತೆಯಲ್ಲಿ ಸ್ಕಿಪ್ ಮಾಡಿ ಒಂದರ ಹಿಂದೆ ಒಂದು ಥಿಯೇಟ್ರಿಗೆ ಹೋಗಿ ಚಿತ್ರ ನೋಡ್ಕೊಂಡು ಬಂದಿದ್ವಿ ರಿಲೀಸ್ ದಿವಸ. ಇವತ್ತು ಡೆಫಿನೆಟಾಗಿ ನಾನು ಮಿಸ್ ಮಾಡ್ಕೋತೀನಿ, ಬಟ್ ನಾನು ನನಗೆ ಚಿತ್ರ ಡೆಫಿನೆಟ್ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡ್ತೀನಿ. ಅಪ್ಪು ಅವರಿಲ್ಲ ಪಿಕ್ಚರ್ ನೋಡಿರ್ಬೋದು, ಮತ್ತೆ ಹೋಗಿ ಆ ಥಿಯೇಟರ್ ಎಕ್ಸ್ಪೀರಿಯೆನ್ಸನ್ನು ಮತ್ತೆ ಎಂಜಾಯ್ ಮಾಡಿ. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ ಆ ಥಿಯೇಟ್ರಲ್ಲಿ ಪ್ರತಿಯೊಂದು ಡೈಲಾಗ್ ಬರ್ತಾ ಶಿಲ್ಲೆ, ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ನು ಮರೆಯೋಕ್ಕಾಗಲ್ಲ. ಮತ್ತೆ ಅದೇ ಅನುಭವ ಆಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಸೊ ನಾನು ಹೋಗ್ತಾಯಿದ್ದೀನಿ, ನೀವು ಬನ್ನಿ.